ನಾನು ಒಂದು ವಾರದಿಂದ ರಜಾ ಇಲ್ಲೇ ಇದ್ದೀನಿ. ನಾನು ಡ್ಯೂಟಿ ಸ್ಟಾರ್ಟ್ ಹೋಗ್ಬೇಕು. ನಿನ್ನ ತಂಗಿನ ಬೇಗ ಬೇಗ ಕಳಿಸ್ಕೊಡು. ಆಯಿತು ರಾಜೇಶ್, ನೀನು ಕೆಲ್ಸಕ್ಕೆ ಹೋಗಿ ಸುಮಾರು ದಿನ ಆಯಿತು ಅಂತ ಅನ್ಸುತ್ತೆ. ನನ್ನ ಹತ್ರ ಒಂದು ಮಾತು ಕೇಳ್ತೀನಿ ಕಣ. ಏನು ಹೇಳು? ನನ್ನ ತಂಗಿ ಅಪ್ಪ ಅಮ್ಮ ಇಲ್ದಿರೋ ಅನಾಥೆ. ಅವಳನ್ನ ನಾನು ಬಡವಾಗಿದ್ರು ಯಾವುದೇ ಕಷ್ಟ ಕೊಡದೆ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ನಿನ್ನ ನಂಬಿ ಮದುವೆ ಮಾಡಿಕೊಡ್ತಾ ಇದ್ದೀನಿ. ಅವಳಿಗೆ ಯಾವುದೇ ರೀತಿ ಕಷ್ಟ ಕೊಡದೆ ಚೆನ್ನಾಗಿ ನೋಡ್ಕೋಬೇಕು ಕಣ. ಇಲ್ಲ ಕಣ, ನಾನು ಎರಡು ಕಣ್ಣು ನೋಡ್ಕೊತೀನಿ ಕಣ. ಆ ತೊಂದರೆ ನೀನು ಕೊಡಲ್ಲ ಕಣ. ಸರಿ ಕಣ, ಲೇಟ್ ಆಗುತ್ತೆ. ನನ್ನ ತಂಗಿನ ಕಳಿಸ್ಕೊಡ್ತೀನಿ ಹೊರಗಡೆ. ಬರ್ತೀನಿ ಕಣ, ಬೇಗ ಬೇಗ ರೆಡಿ. ಪದ್ಮಾ, ಪದ್ಮಾ, ಬಾರಮ್ಮ. ಏನಿಲ್ಲಮ್ಮ, ರಾಜೇಶು ನಿನ್ನ ಊರಿಗೆ ಕರ್ಕೊಂಡು ಹೋಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಇಷ್ಟು ದಿವಸ ಜೊತೆಲಿದ್ದೋ, ಒಂದು ಹೆಣ್ಣು ಅಂದಮೇಲೆ ಮದುವೆ ಆಗಿ ಗಂಡನ ಮನೆಗೆ ಹೋಗಲೇಬೇಕು. ಹೌದಣ್ಣ, ಏನು ಮಾಡೋದಣ್ಣ? ಆದರೆ ನೀನೇನ ಒಬ್ಬನೇ ಈ ಮನೇಲಿ ಬಿಟ್ಟು ಹೋಗ್ಬೇಕಂದ್ರೆ ಏನೇನು ಕರಳೆ ಚುರುಕು ಅನ್ನುತ್ತಣ್ಣ. ಇಷ್ಟು ದಿವಸ ನಿನ್ನ ಜೊತೆ ನಾನಿದ್ದೆ, ಆದರೆ ಇನ್ನು ಮುಂದೆ ನಿನ್ನನ್ನು ಯಾರು ನೋಡ್ಕೋತಾರಣ್ಣ? ನಿನಗೆ ಊಟ ಯಾರು ಕೊಡ್ತಾರೆ, ಊಟ ಯಾರು ಹಾಕೊಡ್ತಾರೆ ಅನ್ನೋ ಚಿಂತೆನೇ ನನಗೆ ಕಾಡ್ತಿದೆ ಅಣ್ಣ. ಇನ್ನೇನು ಮಾಡೋಕ್ಕಾಗುತ್ತಮ್ಮ? ಇಷ್ಟು ದಿನಾದರೂ ನೀನಿದ್ದೆ, ಟೈಮ್ ಊಟ ಮಾಡ್ಕೊಂಡು ತಿಂತಿದ್ದೆ. ಆದರೆ ಈಗ ನಿನ್ನ ಗಂಡನ ಮನೆಗೆ ಹೋಗ್ತಾ ಇದೆಯಾ? ನಾನೇ ಫ್ರೀ ಆದಾಗ ಅದು ಇದು ತಿನ್ಕೊಂಡು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಕಾಲ ಕಳಿತೀನಿ. ಅದಕ್ಕೆ ಅಣ್ಣ ಹೇಳಿದ್ದು. ನೋಡು, ನಾನು ಮದುವೆ ಮಾಡೋಕ್ಕಿಂತ ಮುಂಚೆ ನನಗೊಬ್ರು ಅದಕ್ಕೇನ ಕರ್ಕೊಂಡು ಬಾ. ನೀನು ಮದುವೆ ಆದಮೇಲೆ ನಾನು ಮದುವೆ ಆಗ್ತೀನಿ ಅಂದರೆ ನನ್ನ ಮಾತು ಕೇಳಿಲ್ಲ. ಈಗ ನೋಡು, ನೀನು ಒಬ್ಬನೇ ಬಿಟ್ಟು ಹೋಗ್ಬೇಕಂದ್ರೆ ನನಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತೇನಣ್ಣ? ಇರ್ಲಿ ಬಿಡಮ್ಮ, ಕಾಲಕ್ರಮೇಣ ಏನೇನಾಗಬೇಕು ಅದೆಲ್ಲ ಆಗುತ್ತೆ. ಅದು ಸರಿ, ನೀನು ಊಟ ಮಾಡ್ದಾ? ಅಣ್ಣ, ನನಗೆ ಹೊಟ್ಟೆ ತುಂಬ ಹೋಗಿದೆ ಅಣ್ಣ. ಇಷ್ಟು ಪ್ರೀತಿಯಿಂದ ಮದುವೆ ಮಾಡಿ ತನ್ನ ಗಂಡನ ಮನೆಗೆ ಕಳಿಸ್ಕೊಡೋದಕ್ಕೆ ನಿನ್ನ ಮನಸ್ಸಲ್ಲಿ ಎಷ್ಟು ನೋವು ನಲಿವು ಕಳಿದ್ರು ಇಷ್ಟು ಸಂತೋಷವಾಗಿದೆಯಲ್ಲ. ಇದ್ರ ಮುಂದೆ ನನಗೆ ಯಾವ ಹಸುವು ಇಲ್ಲ ಅಣ್ಣ, ಯಾವ ಹಸುವು ಇಲ್ಲ. ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ನೋಡು, ನೀನು ಗಂಡನ ಮನೆಗೆ ಹೋಗೋ ಅವಸರದಲ್ಲಿ ನೀನು ಊಟ ಮಾಡದೇ ಇದ್ರು ಮಾಡಿದ್ದೀನಿ ಅಂತ ಅನ್ಕೋತಾ ಇದೆಯಾ? ಮೋಸ್ಟ್ಲಿ ನಿನಗೆ ಹೊಟ್ಟೆನೇ ಎಸಿತಾ ಇಲ್ಲ ಅಂತ ಅನ್ಸುತ್ತೆ. ಗಂಡನ ಮನೆಗೆ ಹೋಗೋದಕ್ಕೆ ನಿನ್ಗೆ ಅಷ್ಟೊಂದು ಅರ್ಜೆಂಟ್ ಏನಮ್ಮ? ಅಣ್ಣ, ಒಂದು ಹೆಣ್ಣು ತವ್ರ ಮನೆಯಲ್ಲಿದ್ರು ಗಂಡನ ಮನೆಯಲ್ಲಿದ್ರು ಏನಂತ ಅಣ್ಣ. ಆದ್ರೆ ನಿನ್ ಪ್ರತಿ ನೆನಪುಗಳು ಕಾಡ್ತಾನೆ ಇರುತ್ತೆ. ಅಲ್ಲಿ ಹೋದ್ರೂ ಒಂದು ಹೆಣ್ಣು ತನ್ನ ತವ್ರ ಮನೆ ಥರನೇ ಬಾಳಿ ಬದುಕಬೇಕು, ಎಲ್ಲಿದ್ರು ಅಷ್ಟೇ. ಆದರೆ ಇದನ್ನೆಲ್ಲ ತೊಡೆದು ಹೋಗೋ ಥರ ಅವಕಾಶ ಸಿಕ್ಕಿದೆ ಅಷ್ಟೇ ಅಣ್ಣ. ಆದರೆ ನಿನ್ನ ಮನಸ್ಸಿಂದ ಹೋಗೋದಕ್ಕೆ ಸಾಧ್ಯನಾ? ನೀನೇ ಹೇಳು. ನೋಡಮ್ಮ, ನೀನೀಗ ತವ್ರ ಮನೆನ ತೊರೆದು ಗಂಡನ ಮನೆಗೆ ಹೋಗ್ತಾ ಇದೀಯ. ನಾನು ಮದುವೆ ಆಗದೆ ಇದ್ರು ಕೂಡ ಆಗೋ ಹೇಗೋ ಮಾಡಿ ನಿನ್ನ ಮದುವೆನ ಮಾಡಿ ಮುಗಿಸಿದ್ದೀನಿ. ಮುಂದೆ ನನ್ನ ಮದುವೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೂ ನೀನು ಗಂಡನ ಮನೆಗೆ ಹೋದಾಗ ಮುತ್ತೈದೆಯಾಗಿ ಕೆಲವು ಲಕ್ಷಣಗಳನ್ನು ಹೊಂದಿರ್ಬೇಕಣಮ್ಮ. ಅಣ್ಣ, ಯಾವ ಮುತ್ತೈದೆ ಅಣ್ಣ? ಮುತ್ತೈದೆ ಅಂದ್ರೆ ಏನಣ್ಣ? ಏನು ಅಂದ್ರೆ, ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಪೂಜೇಶು ಮಾತಾ, ಶಯನೇಶು ರಂಭ, ಕ್ಷಮೆಯ ಧರಿತ್ರಿ. ಈ ರೀತ 6 ಗುಣಗಳನ್ನು ಹೊಂದಿರ್ತಾಳಲ್ಲಮ್ಮ, ಅವಳೇ ಕಣಮ್ಮ ನಿಜವಾದ ಮುತ್ತೈದೆ. ಅಣ್ಣ, ಈ 5 ಮುತ್ತೈದೆ ಅರ್ಥವಾದ್ರೂ ಏನಣ್ಣ? ಹೇಳ್ತೀನಮ್ಮ. ಕಾರ್ಯೇಶು ದಾಸಿ ಅಂದ್ರೆ ಕಟ್ಕೊಂಡಿರೋ ಗಂಡನಿಗೆ ದಾಸಿ ರೀತಿ ಸೇವೆ ಮಾಡೋದು. ಕರಣೇಶು ಮಂತ್ರಿ ಅಂದ್ರೆ ಒಬ್ಬ ರಾಜ್ಯಭಾರ ಮಾಡಬೇಕಾದ್ರೆ ರಾಜನಿಗೆ ಮಂತ್ರಿ ಯಾವುದೇ ರೀತಿ ಅನುಮೋದನೆ ಮಾಡ್ತಾಳೋ, ಸಲಹೆ ಕೊಡ್ತಾಳೋ, ಅದೇ ರೀತಿ ಗಂಡನಿಗೆ ಸಲಹೆ ಕೊಡ್ತಾಳೆ. ಶಯನೇಶು ರಂಭ ಹಂಗಂತಂದ್ರೆ ಗಂಡನಿಗೆ ಮಲಗುವ ಕೋಣೆಯಲ್ಲಿ ತೃಪ್ತಿ ಕೊಡೋಳು. ಪೂಜೇಶು ಮಾತಾ ಅಂದ್ರೆ ಒಬ್ಬ ಮಗ ತಾಯಿನ ಯಾವ ರೀತಿ ಪೂಜೆ ಮಾಡ್ತಾನೋ ಅದೇ ರೀತಿ ಗಂಡನ್ನ ಹೆಂಡತಿ ಪೂಜೆ ಮಾಡೋದು. ಇನ್ನು ಕ್ಷಮೆಯ ಧರಿತ್ರಿ ಅಂದ್ರೆ ನಾವೇನೇ ತಪ್ಪು ಮಾಡಿದ್ರು ಈ ಭೂಮಿ ತಾಯಿ ನಮ್ಮನ್ನ ಯಾವ ರೀತಿ ಕ್ಷಮಿಸ್ತಾಳೋ ಅದೇ ರೀತಿ ಗಂಡ ಮಾಡಿರೋ ತಪ್ಪನ್ನ ಕ್ಷಮಿಸೋದು ಕಣಮ್ಮ. ಈ 6 ಗುಣಗಳನ್ನು ಹೊಂದಿರ್ತಾಳ ನಮ್ಮ, ಅವಳೇ ಕಣಮ್ಮ ನಿಜವಾದ ಮುತ್ತೈದೆ. ಸಾರ್ಥಕವಾಯ್ತಣ್ಣ, ಸಾರ್ಥಕವಾಯ್ತು. ಈ ಹೆಣ್ಣು ಜನ್ಮ ಎತ್ತಿರೋ, ಆದ್ರೆ ಈ ಅರ್ಥನೇ ತಿಳಿದಿರೋ ಪಾಪಿ ಆಗಿದ್ದಣ್ಣ. ಇದನ್ನೆಲ್ಲ ಎಷ್ಟು ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟೆ ಅಣ್ಣ.
ನೋಡಮ್ಮ, ಇವತ್ತು ಅಮ್ಮ ಇದ್ದಿದ್ರೆ ಅಣ್ಣ ಅಣ್ಣ ನಾನು ನಿನಗೊಂದು ಮಾತು ಹೇಳ್ತೀನಿ, ನಿನ್ನ ಮನಸ್ಸಿಂದ ನಡೆಸ್ಕೊಡ್ತೀಯ ಅಣ್ಣ. ನೋಡಮ್ಮ, ಇದುವರೆಗೂ ನಿನ್ನ ಮಾತನ್ನ ನಾನು ಯಾವುದನ್ನು ನಡೆಸಲ್ಲ ಅಂತ ಹೇಳಿದ್ದೀನಿ, ಅದೇನೇನಮ್ಮ ನಡ್ಸ್ಕೊಡ್ತೀನಿ. ಅಣ್ಣ, ತಂದೆ ತಾಯಿಲ್ದಿರೋ ತಬ್ಲಿ ಅಣ್ಣ ನಾನು. ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದ್ರು ಅವೆಲ್ಲವನ್ನು ಮೆಟ್ಟಿ ನಿಂತು ತನ್ನ ಜೊತೆನಲ್ಲಿ ತಾಯಿ ಪ್ರೀತಿ ಕೊಟ್ಟೆ. ತನ್ನ ತಂದೆ ಸ್ಥಾನದಲ್ಲಿ ನಿಂತು ಹೇಗ್ಲಾಗಿ ನನಗೆ ಪ್ರೀತಿ ಇರ್ದೆ. ಅಕ್ಕ ತಂಗಿ ಎಲ್ದಿರೋ ನನ್ನ ಜೀವನದಲ್ಲಿ ಅಕ್ಕ ತಂಗಿ ಬಂಧು ಬಳಗ ಎಲ್ಲ ನೀನೇ ಆದೆ. ಎಲ್ಲ ಪ್ರೀತಿ ಕೊಟ್ಟಿರೋ ನೀನು ನನಗೆ ತಾಯಿ ಇಲ್ಲ ಅನ್ನೋ ಕೊರಕುನು ನೀಗಿಸ್ಬಿಟ್ಟಣ್ಣ. ಪ್ರತಿಯೊಂದು ಹೆಣ್ಣು ಕೂಡ ಮದುವೆ ಆಗಿ ಹೋಗ್ಬೇಕಾದ್ರೆ ತನ್ನ ಗಂಡನ ಮನೆಗೆ ತನ್ನ ತಾಯಿ ಆದವಳು ಮಟ್ಲಕ್ಕೆ ತಪ್ಪಿಸಿ ಕಳಿಸ್ಕೊಡ್ತಾಳೆ. ಆ ಭಾಗ್ಯನ ಈ ನಿನ್ ಪಾಪಿ ತಂಗಿ ಪಡ್ಕೊಂಡು ಬಂದಿಲ್ಲಣ್ಣ. ಅದಕ್ಕೆ ನನ್ನ ತಾಯಿ ಸ್ಥಾನದಲ್ಲಿ ನಿಂತು ಈ ನಿನ್ ತಂಗಿಗೆ ಈ ನಿನ್ ಪಾಪಿ ತಂಗಿಗೆ ಮಟ್ಲಕ್ಕೆ ತಪ್ಪಿಸಿ ಕಳಿಸ್ಕೊಡ್ತೀಯ. ಈ ನಿನ್ನ ಅಣ್ಣ ಅಷ್ಟೊಂದು ದಡ್ಡ ಅಂತ ತಿಳ್ಕೊಂಡಿದ್ಯಾ? ನೋಡು, ನನ್ನ ತಾಯಿ ಇದ್ದಿದ್ರೆ ಏನು ಪರವಾಗಿಲ್ಲ, ತಾಯಿ ಸ್ಥಾನದಲ್ಲಿ ನಾನು ನಿಂತು ನಿನ್ನ ಮಡ್ಲಾಕಿ ತುಂಬಿ ಕಳಿಸ್ಕೊಡ್ತೀನಿ. ಬಾರಮ್ಮ, ನಾನಿರುವಾಗ ಯಾಕಮ್ಮ ಯೋಚನೆ ಮಾಡ್ತೀಯಾ?